ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಬಜೆಟ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಎಲ್ಲ ಮಾಧ್ಯಮಗಳು ಕೊಟ್ಟಿವೆ. ಕೆಲವರು ಇದನ್ನು ಮಧ್ಯಮ ವರ್ಗದ ಮೇಲೆ ಬರೆ ಎಳೆದ ಬಜೆಟ್ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತೆ ಕೆಲವರು ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಇದಕ್ಕಿಂತ ಒಳ್ಳೆ ಬಜೆಟ್ ಕೊಡೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬಾರಿಯ ಬಜೆಟ್ ಅಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಯಾವ ವಸ್ತುವಿನ ಬೆಲೆ ಇಳಿಕೆಯಾಗಿದೆ, ಇದೆಲ್ಲದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಈಗಾಗಲೇ ಗೊತ್ತಾಗಿದೆ. ತೈಲ ಬೆಲೆ ಇಳಿಕೆಯಾಗಿಲ್ಲ ಅನ್ನೋದು ಮತ್ತು ತೈಲ ಬೆಲೆಯಿಂದಲೇ ಆಹಾರ ಧಾನ್ಯ ಸೇರಿದ ಹಾಗೆ ಉಳಿದೆಲ್ಲ ಪದಾರ್ಥಗಳ ಬೆಲೆ ಕೂಡ ಏರಿಕೆಯಾಗುತ್ತೆ ಮತ್ತು ಇದು ಮಧ್ಯಮ ವರ್ಗವನ್ನು ಸಂಕಷ್ಟಕ್ಕೆ ದೂಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಈಗಾಗಲೇ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಆದ್ರಿಂದ ಈ ಬಗ್ಗೆ ನಾನು ಹೆಚ್ಚಿಗೆ ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇಡೀ ದೇಶದ ಮೇಲೆ ಯುದ್ಧದ ಕಾರ್ಮೋಡ ಹರಡಿಕೊಂಡಿರೋ ಸಂದರ್ಭದಲ್ಲಿ ಅಕ್ಕಪಕ್ಕದ ಎರಡೂ ದೇಶಗಳು ಭಾರತದ ಮೇಲೆ ಬೀಳೋದಕ್ಕೆ ಸಂಚು ನಡೆಸಿರುವ ಸಂಕಷ್ಟದ ಸಮಯದಲ್ಲಿ ಭಾರತ ಸರ್ಕಾರ ಈ ಬಾರಿಯ ಬಜೆಟ್ ಅಲ್ಲಿ ರಕ್ಷಣೆಗಾಗಿ ಕೊಟ್ಟಿರುವ ಹಣಕಾಸು ಎಷ್ಟು ಅನ್ನೋ ಬಗ್ಗೆ ಮಾತ್ರ ನಾವಿಲ್ಲಿ ಸ್ವಲ್ಪ ಗಮನ ಹರಿಸೋಣ. ಸ್ನೇಹಿತರೆ, ಈ ಹಿಂದಿನ ಎಲ್ಲ ಸರ್ಕಾರಗಳ ಬಗ್ಗೆ ಸೇನಾ ಪಡೆಗಳಿಗಿದ್ದ ಒಂದೇ ಒಂದು ಆರೋಪ ಅಂದ್ರೆ ಸೇನೆಯ ಆಧುನೀಕರಣ ಹಾಗೂ ಆಯುಧಗಳಿಗೆ ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ಬೇಕಾದಷ್ಟು ಹಣವನ್ನ ಸರ್ಕಾರಗಳು ಬಿಡುಗಡೆ ಮಾಡುವುದಿಲ್ಲ ಅನ್ನೋದು. ನಮ್ಮ ಭಾರತೀಯ ಸೇನೆಯನ್ನು ನಾವು ಇವತ್ತು ಗಮನಿಸೋದಾದ್ರೆ ನಮಗೆ ಇನ್ನೂ ಆಧುನಿಕ ಶಸ್ತ್ರಾಸ್ತ್ರಗಳ ಅಗತ್ಯ ಇದೆ. ಯುದ್ಧ ವಿಮಾನಗಳ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ನೌಕಾಪಡೆಯಲ್ಲಿ ಇನ್ನಷ್ಟು ಸಬ್ಮರೀನ್ಗಳು, ಯುದ್ಧ ನೌಕೆಗಳು, ವಿಮಾನ ವಾಹಕಗಳ ಅಗತ್ಯ ಇದೆ. ಆಧುನಿಕ ಯುದ್ಧಗಳಲ್ಲಿ ಡ್ರೋನ್ ಹಾಗೂ ಏರಿಯಲ್ ಡಿಫೆನ್ಸ್ ವ್ಯವಸ್ಥೆ ಬೇಕಾಗುತ್ತೆ. ಅಲ್ಲಿ ನಾವು ಕೊರತೆಯನ್ನ ಕಾಣ್ತಾ ಇದ್ದೀವಿ. ಬೇಹುಗಾರಿಕೆಗೆ ಸಂಬಂಧಿಸಿದ ಹಾಗೆ ನಾವು ಇನ್ನೂ ಸಾಕಷ್ಟು ಪ್ರಗತಿಯನ್ನ ಸಾಧಿಸಬೇಕಿದೆ. ಬಾಹ್ಯಾಕಾಶದಿಂದ ನಿಯಂತ್ರಿತಗೊಳ್ಳುವ ಯುದ್ಧಗಳಿಗೆ ಬೇಕಾದ ವ್ಯವಸ್ಥೆ ಇವತ್ತಿಗೂ ನಮ್ಮಲ್ಲಿ ಸರಿಯಾಗಿಲ್ಲ. ನಾವು ಅಮೆರಿಕದ ಸ್ಯಾಟಲೈಟ್ಗಳ ಮೇಲೆ, ಇಸ್ರೇಲ್ನ ರಡಾರ್ಗಳ ಮೇಲೆ, ರಷ್ಯಾದ ಯುದ್ಧ ವಿಮಾನಗಳ ಮೇಲೆ, ಫ್ರೆಂಚರ ಆಯುಧಗಳ ಮೇಲೆ ಅವಲಂಬಿತರಾಗಿದ್ದೀವಿ ಮತ್ತು ಅವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಬತ್ತಳಿಕೆಯಲ್ಲಿಲ್ಲ. ಇದು ನಮ್ಮ ಸೇನಾ ಪಡೆಗಳ ವಾಸ್ತವ ಪರಿಸ್ಥಿತಿ. ಇನ್ನು ಇವತ್ತು ನಾವು ಭಾರತದ ಸೇನಾ ಬಜೆಟ್ ಬಗ್ಗೆ ನೋಡೋದಾದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಹಣವನ್ನ ಸೇನೆ ಹಾಗೂ ಆಯುಧಗಳಿಗಾಗಿ ಖರ್ಚು ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. 2020ರಲ್ಲಿ ಭಾರತದ ರಕ್ಷಣಾ ಬಜೆಟ್ 4,71,378 ಕೋಟಿ ರೂಪಾಯಿಗಳು. ಅಮೆರಿಕನ್ ಡಾಲರ್ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು $65.86 ಬಿಲಿಯನ್. ಅದೇ ನಾವು ಅಮೆರಿಕದ ರಕ್ಷಣಾ ಬಜೆಟ್ ಎಷ್ಟು ಅನ್ನೋದನ್ನು ನೋಡಿದ್ರೆ ಅದು ಸರಿಸುಮಾರು ಭಾರತದ ಬಜೆಟ್ಗಿಂತ 10 ರಿಂದ 12 ಪಟ್ಟು ಹೆಚ್ಚಿರುತ್ತೆ. 2020ರಲ್ಲಿ ಅಮೆರಿಕ ರಕ್ಷಣೆಗೆ ಖರ್ಚು ಮಾಡಿದ್ದು $721 ಬಿಲಿಯನ್. ಇನ್ನು ಚೀನಾ ಕೂಡ ಭಾರತಕ್ಕಿಂತ ಕಡಿಮೆ ಏನು ಖರ್ಚು ಮಾಡೋದಿಲ್ಲ. ಚೀನಾದ ರಕ್ಷಣಾ ಬಜೆಟ್ ಅದೇ ಅವಧಿಯಲ್ಲಿ ಸುಮಾರು $178 ಬಿಲಿಯನ್ ಗಳಷ್ಟಿತ್ತು. ಭಾರತದ್ದು $65.86 ಬಿಲಿಯನ್. ಸಾಮಾನ್ಯವಾಗಿ ಭಾರತ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷ ತನ್ನ ರಕ್ಷಣಾ ಬಜೆಟ್ ಅನ್ನ 10% ಏರಿಕೆ ಮಾಡಿಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬದಲಾವಣೆಗಳು ಹಾಗೂ ಸೇನೆಯನ್ನು ಆಧುನೀಕರಣಗೊಳಿಸುವ ಪ್ರಯತ್ನ, ಯೋಧರ ವೇತನಗಳಲ್ಲಿ, ಪಿಂಚಣಿಗಳಲ್ಲಿ ಆಗುವ ಬದಲಾವಣೆಗಳು ಇವೆಲ್ಲ. ಆದರೆ ಈ ಬಾರಿಯ ರಕ್ಷಣಾ ಬಜೆಟ್ ತುಂಬಾ ಆಶಾದಾಯಕವಾಗಿ ಏನು ಕಾಣ್ತಾ ಇಲ್ಲ. ಕಳೆದ ವರ್ಷದ ಬಜೆಟ್ಗೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚಳವಾಗಿರೋದು 1.4% ಮಾತ್ರ. ಅಂದ್ರೆ ಕಳೆದ ವರ್ಷ ಸುಮಾರು 4,71,378 ಕೋಟಿ ರೂಪಾಯಿ ಇದ್ದ ಬಜೆಟ್ ಈ ಬಾರಿ 4,78,000 ಕೋಟಿಗಳಿಗೆ ಏರೋ ಮೂಲಕ 1.4% ಏರಿಕೆಯನ್ನು ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೋಡಿದರೆ ಇದು ತುಂಬಾನೇ ಕಡಿಮೆ. ಇವತ್ತು ಪಕ್ಕದಲ್ಲಿ ಚೀನಾ ಯಾವಾಗ ಬೇಕಾದರೂ ಭಾರತದ ಜೊತೆಗೆ ಕದನಕ್ಕೆ ನಿಂತ್ಕೋಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನ ಕೂಡ ಚೀನಾದ ಬೆಂಬಲ ಪಡ್ಕೊಂಡು ಭಾರತದ ವಿರುದ್ಧ ಕಾಲು ಕೆರಿತಾ ಇದೆ. ಮತ್ತೊಂದು ಕಡೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಬಲಿಷ್ಠ ಶಕ್ತಿಯಾಗಬೇಕು ಅಂತ ಹವಣಿಸ್ತಾ ಇದೆ. ಕ್ವಾಡ್ ದೇಶಗಳ ಪೈಕಿ ಒಂದಾಗಿರೋ ಭಾರತ ಅಲ್ಲಿ ತನ್ನ ಸೀಮೆಯನ್ನು ಕಾಪಾಡಿಕೊಂಡು ತನ್ನ ಶಕ್ತಿಯನ್ನು ಉಳಿಸ್ಕೋಬೇಕು ಅಂದರೆ ಅದರ ಬಲ ಹೆಚ್ಚಾಗಬೇಕು. ಇದರ ಜೊತೆಗೆ ಗಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡೋ ಸಾಕಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಅಲ್ಲಿ ರಸ್ತೆಗಳ ನಿರ್ಮಾಣ ಆಗಬೇಕು, ಬ್ರಿಡ್ಜ್ಗಳನ್ನು ಕಟ್ಟಿ ಸೇನೆಯ ಸಾಗಾಟಕ್ಕೆ, ಸೇನಾ ವಾಹನಗಳ ಓಡಾಟಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಮತ್ತು ಒಂದಷ್ಟು ಆಯುಧಗಳನ್ನು ಕೂಡ ಖರೀದಿ ಮಾಡಿ ಸೇನೆಗೆ ಒದಗಿಸಬೇಕು. ಇಷ್ಟೆಲ್ಲ ಇದ್ದು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಕೂಡ ಭಾರತ ರಕ್ಷಣಾ ಬಜೆಟ್ ಅನ್ನು ಹೆಚ್ಚು ಮಾಡಿಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಸಮಾಧಾನಕ್ಕೆ ಕಾರಣವಾಗಿರುವ ಅಂಶ. ಸಾಮಾನ್ಯವಾಗಿ ರಕ್ಷಣಾ ಬಜೆಟ್ ಅನ್ನು 3 ವಿಧಗಳಲ್ಲಿ ವಿಂಗಡಣೆ ಮಾಡಲಾಗುತ್ತೆ. ಒಂದು, ಸೇನಾ ಯೋಧರ ವೇತನ ಹಾಗೂ ಪಿಂಚಣಿಗಳಿಗೆ ಖರ್ಚಾಗುವ ಹಣ. ಎರಡನೆಯದು ಸೇನೆ, ಆಯುಧಗಳು, ಯುದ್ಧ ವಿಮಾನಗಳು, ಆರ್ಟಿಲರಿ, ನೌಕಾಪಡೆ ಮುಂತಾದವುಗಳ ಮೇಂಟೆನೆನ್ಸ್ಗೆ ಖರ್ಚಾಗುವ ಹಣ ಮತ್ತು ಹೊಸ ಆಯುಧಗಳ ಖರೀದಿಗೆ ತಗಲುವ ವೆಚ್ಚ ಹಾಗೂ ಭಾರತೀಯ ಉದ್ದಿಮೆಗಳಲ್ಲಿ ನಾವೇ ತಯಾರು ಮಾಡುವ ಆಯುಧಗಳ ರಿಸರ್ಚ್ ಹಾಗೂ ತಯಾರಿಕೆಗಾಗಿ ಹೂಡಿಕೆಯಾಗುವ ಹಣ. ನಮ್ಮ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡಿದರೆ ನಮ್ಮ ಬಜೆಟ್ ಅಲ್ಲಿ ಬಹುಪಾಲು ಹಣ ವೇತನ ಹಾಗೂ ಪಿಂಚಣಿಗಳಿಗೆ ಖರ್ಚಾಗುತ್ತೆ.
ನಾವು 2020ರ ಬಜೆಟ್ ಅನ್ನು ನೋಡಿದ್ರೆ ಅಲ್ಲಿ ಒಟ್ಟು 4.71 ಲಕ್ಷ ಕೋಟಿ ರೂಪಾಯಿಗಳ ಪೈಕಿ ಸುಮಾರು 1.33 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ಪಿಂಚಣಿಗಾಗಿ ಖರ್ಚಾದ್ರೆ ಉಳಿದ 1,11,000 ಕೋಟಿ ರೂಪಾಯಿಯಷ್ಟು ಹಣ ವೇತನಗಳಿಗಾಗಿ ವೆಚ್ಚ ಮಾಡಲಾಗಿತ್ತು. ಅಂದ್ರೆ ಸಿಬ್ಬಂದಿಯ ವೇತನ ಹಾಗೂ ಪಿಂಚಣಿಗಳೇ ರಕ್ಷಣಾ ಬಜೆಟ್ನ ಒಟ್ಟು 50%ಕ್ಕೂ ಹೆಚ್ಚಿನ ಪಾಲನ್ನು ಪಡೆಯುತ್ತವೆ. ಇನ್ನುಳಿದ ಹಣದಲ್ಲಿ ನಮ್ಮ ರಕ್ಷಣಾ ಸಾಮಗ್ರಿಯ ಖರೀದಿಯಿಂದ ಹಿಡಿದು ಪ್ರತಿಯೊಂದನ್ನು ನಾವು ಮಾಡ್ಕೋಬೇಕಾಗತ್ತೆ. ಇನ್ನು ಈ ಬಾರಿ ಕೂಡ ಬಜೆಟ್ ಇದಕ್ಕಿಂತ ಹೆಚ್ಚು ಭಿನ್ನವಾಗೇನಿಲ್ಲ. ಇಲ್ಲಿ ಒಟ್ಟು ಹೆಚ್ಚಳ ಕೇವಲ 1.4ರಷ್ಟು ಇದ್ರೂ ಕೂಡ ಈ ಬಾರಿ ಪಿಂಚಣಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ಉಳಿಯುವ ಹಣವನ್ನು ಕೂಡ ರಕ್ಷಣಾ ಸಾಮಗ್ರಿಯ ಖರೀದಿ ಹಾಗೂ ಮೇಂಟೆನೆನ್ಸ್ಗಾಗಿ ಬಳಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಕಳೆದ ಬಾರಿಗೆ ಹೋಲಿಸಿದ್ರೆ 1.35 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಾಗಿ ಮೀಸಲಿಡಲಾಗ್ತಾ ಇದೆ. ಅಂದರೆ ಇದು ಕಳೆದ ಬಾರಿಗಿಂತ 19% ಹೆಚ್ಚಾಗಲಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರ ಪ್ರಕಾರ ಕಳೆದ 15 ವರ್ಷಗಳ ಅವಧಿಯಲ್ಲೇ ಇದು ಅತ್ಯಂತ ಹೆಚ್ಚು ಪ್ರಮಾಣದ ಹಣ. ಈ ಹಣವನ್ನ ವಾಯುಪಡೆ, ಸೇನೆ ಹಾಗೂ ನೌಕಾದಳಗಳಿಗೆ ಹಂಚಿಕೆ ಮಾಡಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವಾಯುಪಡೆಗೆ ಇನ್ನಷ್ಟು ಯುದ್ಧ ವಿಮಾನಗಳು, ಡ್ರೋನ್ಗಳ ಖರೀದಿಯ ಅಗತ್ಯ ಇದೆ. ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದ ಹಾಗೆ ಮಾಡಿಕೊಂಡ ಒಪ್ಪಂದಗಳ ಪ್ರಕಾರ ಈ ವರ್ಷ 36 ರಫೇಲ್ ಯುದ್ಧ ವಿಮಾನಗಳು, 83 ತೇಜಸ್ ಸ್ವದೇಶಿ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಂದ ಆಗಿದೆ. ರಷ್ಯಾದಿಂದ ಖರೀದಿ ಮಾಡಲಾಗಿರುವ S-400 ಡಿಫೆನ್ಸ್ ಸಿಸ್ಟಮ್ ಅನ್ನ ಇದೇ ವರ್ಷದ ಡಿಸೆಂಬರ್ ಒಳಗೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ನೌಕಾಪಡೆಗೆ ಅಮೆರಿಕಾದಿಂದ MQ-9 ರೀಪರ್ ಡ್ರೋನ್ಗಳನ್ನು ಖರೀದಿ ಮಾಡಬೇಕಾಗಿದೆ. ರಿಸರ್ಚ್ ಹಾಗೂ ಇನ್ನಿತರ ವೆಚ್ಚಗಳಿಗೆ DRDO $1.2 ಬಿಲಿಯನ್ ಬೇಡಿಕೆ ಇಟ್ಟಿದೆ. ಇದೆಲ್ಲದರ ಜೊತೆಗೆ ನಮ್ಮ ಗಡಿಗಳಲ್ಲಿ ರಸ್ತೆಗಳನ್ನ, ಬ್ರಿಡ್ಜ್ಗಳನ್ನ, ಬಂಕರ್ಗಳನ್ನ ನಿರ್ಮಾಣ ಮಾಡ್ಕೋಬೇಕು ಮತ್ತು ಇರೋ ವ್ಯವಸ್ಥೆಗಳನ್ನ ನಾವು ಬಲಪಡಿಸ್ಕೋಬೇಕು. ಹಾಗಂತ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಇಡೀ ದೇಶ ಚೀನಿ ವೈರಾಣುವಿನಿಂದ ತತ್ತರಿಸಿರುವ ಸಂದರ್ಭದಲ್ಲಿ ರಕ್ಷಣಾ ಬಜೆಟ್ ಕಡಿಮೆಯಾಗದ ಹಾಗೆ ಸರ್ಕಾರ ನೋಡಿಕೊಂಡಿರುವ ಬಗ್ಗೆ ಹಲವಾರು ತಜ್ಞರು ಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಭಾರತದ ಆಯುಧ ಖರೀದಿ ಹಾಗೂ ಶಸ್ತ್ರಾಸ್ತ್ರ ಆಧುನೀಕರಣಕ್ಕೆ ಕೊಡಲಾಗ್ತಾ ಇರೋ ಒತ್ತು ಚೀನಾದ ನಿದ್ದೆಗೆಡಿಸಿದೆ ಅನ್ನೋದು ಕೂಡ ಅವರ ಇತ್ತೀಚಿನ ವರ್ತನೆಗಳಿಂದ ಸ್ಪಷ್ಟವಾಗ್ತಾ ಇದೆ. ಮೊನ್ನೆ ಅಂದ್ರೆ ಬಜೆಟ್ ಘೋಷಣೆಯಾದ 2 ದಿನಕ್ಕೆ ಚೀನಾದ ರಕ್ಷಣಾ ತಜ್ಞರ ಅಭಿಪ್ರಾಯಗಳನ್ನು ಉಲ್ಲೇಖಿಸಿ ಲೇಖನವೊಂದನ್ನು ಪ್ರಕಟಿಸಿರುವ ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್, ಭಾರತ ರಕ್ಷಣಾ ಸಾಮಗ್ರಿಗಳ ಖರೀದಿಯಿಂದ ತನ್ನ ಸೇನೆಯನ್ನ ಬಲಪಡಿಸೋದಕ್ಕೆ ಸಾಧ್ಯವಾಗುವುದಿಲ್ಲ, ಬದಲಿಗೆ ಹಾಗೆ ಮಾಡೋದ್ರಿಂದ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಮತ್ತು ಖರೀದಿ ಮಾಡಿದ ರಕ್ಷಣಾ ಸಾಮಗ್ರಿ ಹಾಗೂ ಅವುಗಳ ತಂತ್ರಜ್ಞಾನದ ಮೇಂಟೆನೆನ್ಸ್ಗಾಗಿನೇ ಭಾರತ ಅಪಾರ ಪ್ರಮಾಣದ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅನ್ನೋ ಅಭಿಪ್ರಾಯವನ್ನ ಗ್ಲೋಬಲ್ ಟೈಮ್ಸ್ ಚೀನಾ ತಜ್ಞರ ಹೆಸರಲ್ಲಿ ವ್ಯಕ್ತಪಡಿಸಿದೆ. ಈ ಲೇಖನ ಸ್ವಲ್ಪ ಹೊಟ್ಟೆ ಕಿಚ್ಚಿನಿಂದ ಕೂಡಿದೆ ಅಂತ ಅನಿಸಿದ್ರೂ ಕೂಡ ಇದು ಸುಳ್ಳೇನೂ ಅಲ್ಲ. ಎಲ್ಲಿಯವರೆಗೆ ಭಾರತದಲ್ಲೇ ನಾವು ನಮಗೆ ಬೇಕಾದ ಆಯುಧಗಳ ಬಹುಪಾಲನ್ನು ತಯಾರು ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗೋದಿಲ್ವೋ ಅಲ್ಲಿಯವರೆಗೆ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಭಾರತದ ಉದ್ದಿಮೆಗಳಲ್ಲಿ ತಯಾರಿಕಾ ವೇಗದ ಕೊರತೆ ಕಾಣ್ತಾ ಇದೆ. ಅದು ಸರಿ ಹೋಗದ ಹೊರತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನೆಯನ್ನ ಸಾಧಿಸುವುದಕ್ಕೆ ಸಾಧ್ಯವಾಗಲಾರದು. ಗೆಳೆಯರೇ, ಇದು ಭಾರತದ ರಕ್ಷಣಾ ಬಜೆಟ್ಗೆ ಸಂಬಂಧಿಸಿದ ವಿವರ. ಗೆಳೆಯರೇ, ನಿಮಗೆ ಕನ್ನಡದಲ್ಲಿ ಬೇರೆಲ್ಲೂ ಸಿಗದ ಮಾಹಿತಿಯನ್ನು ಇಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.